ಬೈಲ್ ಬೈಲ್ ಇದೆಲ್ಲ ನೋಡು देखो ಇದು ನಮ್ಮ ಮೇಲೆ ಕಡೆ ಸೀಲಿಂಗ್ ಲೆವೆಲ್ ಅಲ್ಲಿ ಬಂಡ್ ಕಟ್ಟಿರ್ತೀವಿ ಅಥವಾ ನಮ್ಮ ಕೆಳಗಡೆ ಸ್ಲ್ಯಾಬ್ ಇರುತ್ತೆ, ಈ ಲೆವೆಲ್ ಅಲ್ಲಿ ಕ್ರ್ಯಾಕ್ ಬರುತ್ತೆ. ಈ ಕ್ರ್ಯಾಕ್ ಏನಾಗಿರುತ್ತೆ, ಮೇಲ್ಗಡೆ ಬೇರೆ ಲೇಯರ್ ಬ್ರಿಕ್ ಲೇಯರ್ ಇರುತ್ತೆ, ಕೆಳಗಡೆ ಸ್ಲ್ಯಾಬ್ ಲೇಯರ್ ಬೇರೆ ಆಗಿದ್ರಿಂದ ಕ್ರ್ಯಾಕ್ ಓಪನ್ ಆಗುತ್ತೆ. ಇಲ್ಲಿ ನೀಟಾಗಿ ವಾಟರ್ ಎಂಟ್ರಿ ಆಗುತ್ತೆ. ಇಲ್ಲಿಂದ ನೋಡು, ಇಲ್ಲಿ ಕೂಡ ಇಟ್ಸ್ ಮೋರ್ ದೆನ್ 3-4 mm 5 mm ಪಾಸ್ ಮ್ಯಾಚ್ 3-4-5 mm ಕ್ರ್ಯಾಕ್ ಇದೆ. ಇಲ್ಲಿಂದ ನೀಟಾಗಿ ಏನಾಗುತ್ತೆ, ವಾಟರ್ ನೀರು ಒಳಗೋಗಿದ್ದು ಲೋಡ್ ಆಗುತ್ತೆ, ಸ್ಟಾಕ್ ಆಗುತ್ತೆ. ಆಮೇಲೆ ಕೆಳಗೆ ನಮ್ಮ ಇಲ್ಲಿ ಬರುತ್ತಲ್ಲ ಬೀಮು ಸ್ಲ್ಯಾಬ್ ಸ್ಟ್ರಕ್ಚರ್ಸು, ಇದ್ರೊಳಗೆ ಎಂಟ್ರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬೀಮು ಸ್ಲ್ಯಾಬ್ ಸ್ಟ್ರಕ್ಚರ್ ಒಳಗೆ ಎಂಟ್ರಿ ಆಗುತ್ತೆ, ಒಳಗಡೆ ಏರ್ ಮತ್ತು ವಾಟರ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ, ರಾಡ್ಸ್ ತುಕ್ಕಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಎಕ್ಸ್ಪೆಂಡ್ ಆಗಿ ಮತ್ತೆ ಒಳಗಿಂದ ಕ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಲೀಕೇಜ್ ಒಳಗೆ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಒಳಗಡೆ ಲೀಕೇಜ್ ಇಶ್ಯೂ ಕೊಡಲ್ಲ. ಬಟ್ ಇಫ್ ಯು ಲೀವ್ ಇಟ್ ಲೈಕ್ ದ್ಯಾಟ್, ಒಂದು 2-3 years 4 years ಡೌನ್ ದ ಲೈನ್ ಒಳಗಡೆ ಕರೋಷನ್ ಬಂದಿರುತ್ತೆ, ನಿಮ್ಗೆ ಗೊತ್ತೂ ಆಗಿರಲ್ಲ. ಲೀಕೇಜ್ ಬರೋ ಅಷ್ಟೊತ್ತಿಗೆ ಇಟ್ ವಿಲ್ ಬಿ ಟೂ ಲೇಟ್.